ನಮಸ್ಕಾರ ವೀಕ್ಷಕರೇ, MKV ಟೆಕ್ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ರೇವ್ ಬ್ರೌಸರ್ ಅನ್ನುವ ಒಂದು ವೆಬ್ ಬ್ರೌಸರ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ. ಈ ಬ್ರೇವ್ ಬ್ರೌಸರಲ್ಲಿ ಏನು ವಿಶೇಷತೆ ಇದೆ ಮತ್ತು ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಬ್ರೇವ್ ಬ್ರೌಸರ್ ಹಾಗೂ ಗೂಗಲ್ ಕ್ರೋಮ್ಗೆ ಏನು ಡಿಫ್ರೆನ್ಸಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಇವತ್ತು ನಿಮಗೆ ನಾನು ಬ್ರೇವ್ ಬ್ರೌಸರ್ ಅನ್ನುವ ಒಂದು ಬ್ರೌಸರ್ನ ಹೇಗೆ ಇನ್ಸ್ಟಾಲ್ ಮಾಡೋದು, ಇದರದ್ದು ಯೂಸಸ್ ಏನೇನು ಮತ್ತು ಕ್ರೋಮ್ಗೂ ಮತ್ತು ಬ್ರೇವ್ ಬ್ರೌಸರ್ಗೂ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಮೊದಲು brave.com ಅಂತ ಟೈಪ್ ಮಾಡಿ ಸರ್ಚ್ ಬಾರಲ್ಲಿ. ಇದು brave.com ವೆಬ್ಸೈಟ್. ಸೊ ಈಗ ನೀವು ಡೌನ್ಲೋಡ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ. ನೀವು ಮೊದಲು ಈ ವೆಬ್ಸೈಟ್ನ ನೀವು ನೋಡಿ, ಇಲ್ಲಿ ನಿಮಗೆ ಡೌನ್ಲೋಡ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ ಮತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ನಿಮಗೆ ಅನ್ವಾಂಟೆಡ್ ಆ್ಯಡ್ಸ್ ನಿಮಗೆ ಏನು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು, ಆ್ಯಡ್ ಫ್ರಾಡ್ಸ್ ಕೂಡ ನಿಮಗೆ ಆಗಲ್ಲ. ಹಾಗೆ ನೀವು ಇದು 3 times ಫಾಸ್ಟರ್ ಬ್ರೌಸರ್ ಕಂಪೇರ್ಡ್ ಟು ಕ್ರೋಮ್ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಾನು ಇದು ಸ್ವಲ್ಪ ಟೈಮಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಟು ಬಿ ಆನೆಸ್ಟ್, ಕ್ರೋಮ್ ತುಂಬ ರ್ಯಾಮ್ ಯೂಸೇಜ್ ಜಾಸ್ತಿ ಇತ್ತು ಮತ್ತು ಸ್ವಲ್ಪ ಓಪನ್ ಆಗೋದು ಸ್ಲೋ ಎಲ್ಲ ಆಗ್ತಾಯಿತ್ತು. ಸೊ ನಾನು ಯಾವಾಗಿಂದ ನಾನು ಬ್ರೇವ್ ಬ್ರೌಸರ್ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ನೋ, ನನಗೆ ಬ್ರೇವ್ ಬ್ರೌಸರ್ ನಂಗೆ ತುಂಬಾ ಇಷ್ಟ ಆಗಿದೆ. ನಿಮಗೆ ಗೊತ್ತಾಗುತ್ತೆ ಈಗ ಬ್ರೇವ್ ಬ್ರೌಸರ್ ಮತ್ತು ಕ್ರೋಮಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತಂದ್ಬಿಟ್ಟು. ನಾನು ನಿಮಗೆ ಈಗ ಆ್ಯಸ್ ಆಫ್ ನೌ ಗೂಗಲ್ ಕ್ರೋಮ್ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ಬ್ರೇವ್ ಬ್ರೌಸರ್ ವೆಬ್ಸೈಟ್ನ ನಾನು ಆ್ಯಕ್ಸಸ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ನಿಮಗೆ ಆ್ಯಡ್ ಬ್ಲಾಕರ್ಸ್ ಕೂಡ ಇರುತ್ತೆ. ಸೊ ನಿಮಗೆ ಅನ್ವಾಂಟೆಡ್ ಆ್ಯಡ್ಸ್ ನಿಮಗೆ ಬರಲ್ಲ. ಸೊ ದ್ಯಾಟ್ ನಿಮಗೆ ಫಾಸ್ಟರ್ ಇಂಟರ್ನೆಟ್ ಸ್ಪೀಡ್ ಕೂಡ ನಿಮಗೆ ಸಿಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಪ್ರೈವಸಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಓಕೆ, ಸೊ ಗೂಗಲ್ ಕ್ರೋಮಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ ಇನ್ಕಾಗ್ನಿಟೋ ಮೋಡ್ ಅಂತ ನೀವು ಕೇಳಿರ್ಬೋದು. ಇನ್ಕಾಗ್ನಿಟೋ ಮೋಡಲ್ಲಿ ನೀವು ಹಿಸ್ಟ್ರಿನ ಮಾತ್ರ ನೀವು ಹೈಡ್ ಮಾಡ್ಬೋದು. ಬಟ್ ಇದರಲ್ಲಿ ನೀವು ಲೊಕೇಶನ್ ಕೂಡ ನೀವು ಸ್ಪೂಫ್ ಮಾಡ್ಬೋದು. ಲೊಕೇಶನ್ ಸ್ಪೂಫಿಂಗ್ ಅಂತ ಹೇಳಿದ್ರೆ ನೀವು ಬೇರೆ ಲೊಕೇಶನಲ್ಲಿ ಇದ್ದು ನೀವು ಈ ವೆಬ್ಸೈಟ್ನ ಆ್ಯಕ್ಸಸ್ ಮಾಡ್ತಿದ್ದೀರಾ ಅಂತ ನೀವು ಇದರಲ್ಲಿ ಕೂಡ ನೀವು ತೋರಿಸ್ಕೋಬೋದು. ಸೊ ಇಲ್ಲಿ ನೋಡ್ತಿರೋಂಗೆ ನೀವು ಇದು ಡೆಸ್ಕ್ಟಾಪಲ್ಲಿ ನಿಮಗೆ ಸದ್ಯಕ್ಕೆ ಅವೈಲೇಬಲಲ್ಲಿದೆ. ಸೊ ಮುಂದಕ್ಕೆ ನಿಮಗೆ ಇದು ಮೊಬೈಲಲ್ಲಿ ಕೂಡ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಿಮಗೆ ಯಾವುದೇ ಸೆನ್ಸರ್ಶಿಪ್ ಪ್ರಾಬ್ಲಮ್ಸ್ ಇಲ್ಲದೇ ನೀವು ವೆಬ್ಸೈಟ್ಸ್ನ ನೀವು ಆ್ಯಕ್ಸಸ್ ಮಾಡ್ಬೋದು. ಓಕೆ, ಹಾಗೆ ನಿಮಗೆ ಬ್ರೌಸ್ ಮಾಡ್ತಾ ನಿಮಗೆ ರಿವಾರ್ಡ್ಸ್ ಕೂಡ ಸಿಗುತ್ತೆ. ನೀವು ರಿವಾರ್ಡ್ಸಿಂದ ನೀವು ಬೇಕಾದರೆ ಗಿಫ್ಟ್ ಕಾರ್ಡ್ಸ್ನ ಪರ್ಚೇಸ್ ಮಾಡ್ಬೋದು ಅಥವಾ ಪ್ರೀಮಿಯಂ ಕಂಟೆಂಟ್ನ ನೀವು ಇದರಿಂದ ಬ್ರೌಸರ್ ಶಾಪಿಂದ, ಈಗ ನೀವು ಕ್ರೋಮ್ ವೆಬ್ ಸ್ಟೋರ್ ಅಂತೆಲ್ಲ ಇರುತ್ತಲ್ಲ, ಸೊ ಆ ಥರ ನೀವು ಇದರಲ್ಲಿ ಒಂದು ವೆಬ್ ಸ್ಟೋರ್ ಇದೆ, ನೀವು ಅಲ್ಲಿಂದ ನೀವು ಪ್ರೀಮಿಯಂ ಕಂಟೆಂಟ್ನ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಈಗ ನಿಮಗೆ ನಾನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಿಮಗೆ ಡೌನ್ಲೋಡ್ ಬ್ರೇವ್ ಫಾರ್ ವಿಂಡೋಸ್ 64 ಬಿಟ್ ಅಂತಿದೆ. ನೀವು ಒಂದು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇದು 64 ಬಿಟ್ ಬ್ರೌಸರ್. ನೀವು 32 ಬಿಟ್ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದ್ರೆ ಅದು ವರ್ಕ್ ಆಗಲ್ಲ. ಓಕೆ, ಸೊ ಈಗ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ಒಂದು setup.exe ಅಂತ ಡೌನ್ಲೋಡ್ ಆಗಿದೆ. ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಾ ಈಗ ಡೌನ್ಲೋಡಿಂಗ್ ಶುರು ಆಗ್ತಾ ಇದೆ. ನೀವು ಅನ್ಕೋಬೋದು ಏನಿದು ಗೂಗಲ್ ಕ್ರೋಮ್ ಡೌನ್ಲೋಡ್ ಮಾಡಬೇಕಾದ್ರೂ ಸೇಮ್ ಇದೇ ಥರ ಕಾಣಿಸುತ್ತಲ್ಲ, ಇಂಟರ್ಫೇಸ್ ಹೀಗೆ ಇರುತ್ತಲ್ಲ ಅಂತ ನೀವು ಅನ್ಕೋಬೋದು. ನಾನು ನಿಮ್ಗೆ ಹೇಳ್ತೀನಿ, ಗೂಗಲ್ ಕ್ರೋಮ್ನ ಕ್ರೋಮಿಯಮ್ ಅನ್ನೋ ಪ್ಲ್ಯಾಟ್ಫಾರ್ಮ್ ಮೇಲೆ ಅವರು ಡೆವಲಪ್ ಮಾಡಿರೋದು. ಸೊ ಈ ಬ್ರೇವ್ ಬ್ರೌಸರ್ ಏನಿದೆ, ಈ ಬ್ರೇವ್ ಬ್ರೌಸರ್ ಕೂಡ ಸೇಮ್ ಕ್ರೋಮಿಯಮ್ ಪ್ಲ್ಯಾಟ್ಫಾರ್ಮ್ ಮೇಲೆ ಡೆವಲಪ್ ಮಾಡಿದ್ದಾರೆ. ನೋಡಿ, ಡೌನ್ಲೋಡ್ ಆಗಿದೆ. ಈಗ ಬ್ರೌಸರ್ ಓಪನ್ ಆಗಿದೆ. ಈಗ ನಿಮಗೆ ಒಂದು ಕ್ವಿಕ್ ವೆಲ್ಕಮ್ ಟೂರ್ ಅಂತ ಇದೆ. ನೀವು ಬೇಕು ಅಂತಂದರೆ ಇದನ್ನು ನೀವು ಓದ್ಬೋದು, ಇಲ್ಲಾಂದರೆ ಸ್ಕಿಪ್ ಅಂತ ನೀವು ಕ್ಲಿಕ್ ಮಾಡ್ಬೋದು. ಓಕೆ, ಸೊ ನೀವು ನೋಡ್ಬೋದು ಇಲ್ಲಿ ನಿಮಗೆ ಟ್ರ್ಯಾಕರ್ಸ್ ಆ್ಯಂಡ್ ಆ್ಯಡ್ಸ್ ಬ್ಲಾಕ್ ಅಂತ ಇದೆ. ಮತ್ತು ನಿಮ್ಮ ಎಷ್ಟು ಬ್ಯಾಂಡ್ ವಿಡ್ತನ್ನು ಸೇವ್ ಮಾಡಿದೆ ಮತ್ತು ನಿಮಗೆ ಎಷ್ಟು ಟೈಮ್ ಸೇವ್ ಮಾಡಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಇಲ್ಲಿ ನಿಮಗೆ ಟೈಮ್ ತೋರಿಸ್ತಾ ಇದೆ. ಇಲ್ಲಿ ಎರರ್ ಅಂತ ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಎಕ್ಸ್ಟೆನ್ಷನ್ ಇದೆ ಅಡೋಬ್ ಅಕ್ರೋಬ್ಯಾಟ್ದು, ಅದನ್ನು ಎನೇಬಲ್ ಮಾಡಬೇಕು. ಸೊ ಇದನ್ನು ಕ್ಲಿಕ್ ಮಾಡಿ ನಾನು ಎನೇಬಲ್ ಎಕ್ಸ್ಟೆನ್ಷನ್ ಅಂತ ಕೊಡ್ತಾ ಇದ್ದೀನಿ. ಸೊ ಅಡೋಬ್ ಅಕ್ರೋಬ್ಯಾಟ್ ಎಕ್ಸ್ಟೆನ್ಷನ್ ಎನೇಬಲ್ ಆಗಿದೆ. ಈಗ ನೋಡಿ ಇಲ್ಲಿ ಎರರ್ ಅನ್ನುವ ಮೆಸೇಜ್ ಇಲ್ಲ. ಓಕೆ,
ಸೊ ಈಗ ಇದರಲ್ಲಿ ನೀವು ಅಂದ್ಕೋಬೋದು ಹೇಗೆ ನಾನು ಬುಕ್ ಮಾರ್ಕ್ಸ್ನ ಇಂಪೋರ್ಟ್ ಮಾಡ್ಬೋದು ಗೂಗಲ್ ಕ್ರೋಮಿಂದ ಅಂತಂದ್ಬಿಟ್ಟು. ಇಂಪೋರ್ಟ್ ಬುಕ್ ಮಾರ್ಕ್ಸ್ ನೌ ಅಂತ ಇದೆ, ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಇದು ಸೆಟ್ಟಿಂಗ್ಸ್ಗೆ ಹೋಗುತ್ತೆ. ನಾನು ನಿಮ್ಗೆ ಹೇಳಿದಾಗೆ ಇದರಲ್ಲಿ ನೋಡಿ ಸೇಮ್ ನಿಮಗೆ ಗೂಗಲಲ್ಲಿ ಹೇಗೆ ಆಪ್ಷನ್ಸ್ ಕಾಣಿಸ್ತಾ ಇತ್ತು ಸೇಮ್ ಹಾಗೇ ಇದೆ, ಒಂದು ಚೂರು ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ನೋಡ್ತಾ ಇದ್ದೀರಾ. ಈಗ ನೀವು ಈ ಬ್ರೌಸರ್ನ ಬೇಕಾದರೆ ನೀವು ಡಿಫಾಲ್ಟ್ ಬ್ರೌಸರಾಗಿ ನೀವು ಸೆಟ್ ಮಾಡ್ಕೋಬೋದು. ಮೇಕ್ ಡಿಫಾಲ್ಟ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆಮೇಲೆ ಇಂಪೋರ್ಟ್ ಬುಕ್ ಮಾರ್ಕ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈಗ ನಿಮಗೆ ಇಲ್ಲಿ ತೋರಿಸುತ್ತೆ ಯಾವ ಬ್ರೌಸರಿಂದ ನೀವು ಬುಕ್ ಮಾರ್ಕ್ಸ್ನ ನೀವು ಇಂಪೋರ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ಮೈಕ್ರೋಸಾಫ್ಟ್ ಎಡ್ಜಿಂದ ಬರೀ ಫೇವ್ರೇಟ್ಸ್ ಅಥವಾ ಬುಕ್ ಮಾರ್ಕ್ಸ್ನ ಮಾತ್ರ ಇಂಪೋರ್ಟ್ ಮಾಡೋಕ್ಕಾಗೋದು. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇದೆ ಮತ್ತು ಕ್ರೋಮ್ ಪರ್ಸನ್ 1 ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ತೋರಿಸ್ತಾ ಇದೆ ಬ್ರೌಸಿಂಗ್ ಹಿಸ್ಟ್ರಿನ ಇಂಪೋರ್ಟ್ ಮಾಡ್ಬೋದು, ಬುಕ್ ಮಾರ್ಕ್ಸ್ನ ಇಂಪೋರ್ಟ್ ಮಾಡ್ಬೋದು, ಗೂಗಲ್ ಕ್ರೋಮಲ್ಲಿ ಸೇವ್ ಆದ ಪಾಸ್ವರ್ಡ್ನ ಕೂಡ ನಾವು ಇಂಪೋರ್ಟ್ ಮಾಡ್ಬೋದು, ಮತ್ತು ನೀವು ಕ್ರೋಮಲ್ಲಿ ಯಾವ ಎಕ್ಸ್ಟೆನ್ಷನ್ಸ್ನ ನೀವು ಯೂಸ್ ಮಾಡ್ತಿದ್ರಿ ಅದನ್ನು ಕೂಡ ನೀವು ಇಲ್ಲಿ ಇಂಪೋರ್ಟ್ ಮಾಡ್ಬೋದು. ಓಕೆ, ಇಂಪೋರ್ಟ್ ಅಂತ ಕೊಟ್ಟರೆ ಈಗ ಅದು ಎಲ್ಲ ಇಂಪೋರ್ಟ್ ಆಗುತ್ತೆ. ಬಟ್ ಈಗ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೆ ನಾನು ನಿಮಗೆ ತೋರಿಸ್ತಿರೋದ್ರಿಂದ ಈ ಇಂಪೋರ್ಟ್ ಆಪ್ಷನ್ ನಾನು ಕ್ಲಿಕ್ ಮಾಡೋಕ್ಕೆ ಹೋಗಲ್ಲ. ನೀವು ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ಇಂಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಸೊ ನಿಮ್ಗೆ ಹೇಳಿದಾಗೆ ಅಪಿಯರೆನ್ಸ್ ಸೇಮ್ ನಿಮಗೆ ಗೂಗಲ್ ಕ್ರೋಮಲ್ಲಿ ಹೇಗೆ ಕಾಣಿಸ್ತಿತ್ತು ಅದೇ ಥರ. ಸೊ ಸೇಮ್ ಪ್ಲ್ಯಾಟ್ಫಾರ್ಮ್ ಮೇಲೆ ಈ ಬ್ರೌಸರ್ನ ಡೆವಲಪ್ ಮಾಡಿರೋದ್ರಿಂದ ನಿಮಗೆ ಕ್ರೋಮ್ ಹಾಗೂ ಇದಕ್ಕೆ ನಿಮಗೆ ಏನೂ ಡಿಫ್ರೆನ್ಸ್ ನಿಮಗೆ ಕಾಣಿಸಲ್ಲ. ನಿಮಗೆ ಇಲ್ಲ ತುಂಬ ಚೇಂಜಸ್ ಇದೆ. ಈಗ ಸಪೋಸ್ ನೀವು ಬೇರೆ ಬ್ರೌಸರ್ಸ್ ಯೂಸ್ ಮಾಡ್ತಿರೋ ಓಪ್ರಾ ಇರ್ಬೋದು ಅಥವಾ ಟಾರ್ಚ್ ಬ್ರೌಸರ್ ಇರ್ಬೋದು, ಆ ಥರ ನೀವು ಯೂಸ್ ಮಾಡ್ತಿರ್ತೀರ, ನೀವು ಅದರಲ್ಲಿ ತುಂಬ ಚೇಂಜಸ್ ಇರುತ್ತೆ ಬಿಕಾಸ್ ಅದನ್ನು ಡೆವಲಪ್ ಮಾಡಿರೋ ಪ್ಲ್ಯಾಟ್ಫಾರ್ಮೇ ಬೇರೆ. ಬಟ್ ಇದು ಕ್ರೋಮಿಯಂ ಪ್ಲ್ಯಾಟ್ಫಾರ್ಮ್ ಮೇಲೆ ಡೆವಲಪ್ ಮಾಡಿರೋದ್ರಿಂದ ನಿಮಗೆ ಕ್ರೋಮ್ ಹಾಗೂ ಈ ವೆಬ್ ಬ್ರೌಸರ್ಗೂ ನಿಮಗೆ ಜಾಸ್ತಿ ಡಿಫ್ರೆನ್ಸ್ ಕಾಣಿಸಲ್ಲ. ಓಕೆ, ಸೊ ನೋಡಿ ಹೀಗಿದೆ. ಮತ್ತು ನೀವು ಕ್ರಿಪ್ಟೋ ವ್ಯಾಲೆಟ್ಸ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟರೆ ಒಂದು ಸಪ್ರೇಟ್ ಪ್ಯಾಕೇಜ್ ಡೌನ್ಲೋಡ್ ಆಗುತ್ತೆ. ನೀವು ಅಲ್ಲಿಂದ ಕ್ರಿಪ್ಟೋ ವ್ಯಾಲೆಟ್ಸ್ನ ನೀವು ಯೂಸ್ ಮಾಡ್ಬೋದು. ಬಟ್ ಇಂಡಿಯಾದಲ್ಲಿ ನೀವು ಆ್ಯಸ್ ಆಫ್ ನೌ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಗೌರ್ಮೆಂಟ್ ಕಡೆಯಿಂದ ಈಗ ಕ್ರಿಪ್ಟೋ ಕರೆನ್ಸಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸೊ ನೀವು ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ನೀವು ಬೇರೆ ದೇಶದಲ್ಲಿ ನೀವೇನಾದರೂ ಬಿಟ್ಕಾಯಿನ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಥವಾ ಬೇರೆ ಯಾವುದೇ ಕ್ರಿಪ್ಟೋ ಕರೆನ್ಸಿಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಈ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೋಬೋದು. ಓಕೆ, ಇದು ಮಾಮೂಲಿ ಡೌನ್ಲೋಡ್ ಟ್ಯಾಬ್ ಇದು. ಮತ್ತು ಬುಕ್ ಮಾರ್ಕ್ಸ್, ನೀವು ಬುಕ್ ಮಾರ್ಕ್ಸ್ ಇಂಪೋರ್ಟ್ ಮಾಡಿದ್ರೆ ನಿಮಗಿಲ್ಲಿ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಮತ್ತು ಇದು ಹಿಸ್ಟ್ರಿ ಟ್ಯಾಬ್. ಹಿಸ್ಟ್ರಿಲಿ ಈಗ ನಾನು ಅಡೋಬ್ ಆಕ್ರೋಬ್ಯಾಟ್ ಎಕ್ಸ್ಟೆನ್ಷನ್ನ ನಾನು ಇಲ್ಲಿ ಎನೇಬಲ್ ಮಾಡಿದಾಗ ನೀವು ಒಂದು ವೆಬ್ಸೈಟ್ ನೋಡಿದ್ರಲ್ಲ, ಒಂದು ಪೇಜ್ ಪಾಪಪ್ ಆಗಿತ್ತಲ್ಲ, ಅದನ್ನು ತೋರಿಸ್ತಾ ಇದೆ. ಸೊ ವೀಕ್ಷಕರೇ, ಇದು ಬ್ರೇವ್ ಬ್ರೌಸರ್. ಸೊ ನಿಮಗೆ ಇದರಲ್ಲಿ ನಿಮಗೆ ಅನ್ವಾಂಟೆಡ್ ಆ್ಯಡ್ಸ್ ಪಾಪಪ್ ಆಗಲ್ಲ ಬಿಕಾಸ್ ಇದರಲ್ಲಿ ಬಿಲ್ಟ್ ಇನ್ ಆ್ಯಡ್ ಬ್ಲಾಕರ್ ಇದೆ. ಸೊ ಇದು ನಿಮಗೆ ಮೆಮೊರಿನೂ ತುಂಬ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ. ಕ್ರೋಮ್ಗಿಂತ ಇದು ತುಂಬ ಫಾಸ್ಟ್ ಇದೆ. ನೀವು ಸ್ವತಃ ಈ ಬ್ರೌಸರ್ನ ನೀವು ಯೂಸ್ ಮಾಡಿ ನೋಡಿ. ನಾನು ಚಾಲೆಂಜ್ ಮಾಡ್ತೀನಿ, ನೀವು ಕ್ರೋಮ್ ಯೂಸ್ ಮಾಡೋದನ್ನ ನೀವು ಬಿಟ್ಬಿಡ್ತೀರಾ. ವೀಕ್ಷಕರೇ, ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಾರ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನು ಇರ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.